ಅವ್ರ ಬಗ್ಗೆ ಗೊತ್ತಿದೆ. ಅವರು ಬರೆದಿರೋ ಮತ್ತು ಮಂಡಿಸಿರೋ ವಿಚಾರಗಳು ಎಷ್ಟು ಅಂದರೆ ಅದರ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅಂತಂದರೆ ಅದನ್ನು ಓದಿ ಮುಗಿಸೋದು ಕೂಡ ಭಾಳ ಕಷ್ಟ. ನಾವು ನಮ್ಮ ಒಂದು ಡೈಲಿ ರಿಕ್ವೈರ್ಮೆಂಟ್ ದೃಷ್ಟಿಯಿಂದ ನಮ್ಮ ಪಕ್ಷ ಸಂಘಟನೆ ಇವುಗಳನ್ನು ನಡೆಸೋ ದೃಷ್ಟಿಯಿಂದ ಮಾರ್ಕ್ಸ್ ಅವರ ವಿಚಾರಗಳು ಎಷ್ಟು ಬೇಕೋ ಅಷ್ಟನ್ನು ನಾವು ಸ್ವಲ್ಪ ಸ್ವಲ್ಪ ತಿಳ್ಕೊಳ್ತಾ ಇದ್ದೀವಿ. ಆ ಥರದ ಪರಿಸ್ಥಿತಿ ಇರೋದು. ಅವರು ಫಿಲಾಸಫಿಗೆ ಅವರದ್ದು ಕಾಂಟ್ರಿಬ್ಯೂಷನ್ ಇದೆ, ಎಕನಾಮಿಕ್ಸ್ಗಿದೆ, ಸೋಷಿಯಾಲಜಿ ಇದೆ, ಸೈಕಾಲಜಿಗಿದೆ, ಆಮೇಲೆ ಪೊಲಿಟಿಕಲ್ ಸೈನ್ಸಿಗೆ ಅಫ್ಕೋರ್ಸ್ ಇದೆ. ಈ ರೀತಿ ಈವನ್ ಮ್ಯಾಥಮ್ಯಾಟಿಕ್ಸ್ಗೂ ಅವರ ಕಾಂಟ್ರಿಬ್ಯೂಷನ್ ಇದೆ. ಈ ರೀತಿ ಬಹುತೇಕ ವಿಚಾರಗಳು ಇವಾಗ ನಾವು ಅಕಾಡೆಮಿಕ್ ಆಗಿ ಯೂನಿವರ್ಸಿಟಿಗಳಲ್ಲಿ ಓದ್ತೀವಿ ಅಂದ್ರೂ ಮಾರ್ಕ್ಸ್ ಇಲ್ಲದೆ ಸೋಷಿಯಾಲಜಿ ಇಲ್ಲ, ಮಾರ್ಕ್ಸ್ ಇಲ್ಲದೆ ಆಂಥ್ರೋಪಾಲಜಿ ಇಲ್ಲ, ಮಾರ್ಕ್ಸ್ ಇಲ್ಲದೆ ಎಕನಾಮಿಕ್ಸ್ ಇಲ್ಲ, ಮಾರ್ಕ್ಸ್ ಇಲ್ಲದೆ ಪೊಲಿಟಿಕಲ್ ಸೈನ್ಸ್ ಇಲ್ಲ, ಮಾರ್ಕ್ಸ್ ಇಲ್ಲದೆ ಫಿಲಾಸಫಿ ಇಲ್ಲ. ಸೊ ಈ ರೀತಿ ಇಡೀ ಬೇರೆ ಬೇರೆ ಜ್ಞಾನದ ಶಾಖೆಗಳಿಗೆ ಅವರು ಸ್ವತಂತ್ರವಾದ ಕೊಡುಗೆಯನ್ನು ಕೊಟ್ಟಂತಹ ತತ್ವಜ್ಞಾನಿ. ಮತ್ತು ವಸ್ತುವಾದಿ ದೃಷ್ಟಿಕೋನದಿಂದ ಆ ವಸ್ತುವಾದಿ ದೃಷ್ಟಿಕೋನಕ್ಕೊಂದು ಸರಿಯಾದ ವೈಜ್ಞಾನಿಕ ಒಂದು ಚೌಕಟ್ಟನ್ನು ಹಾಕಿಕೊಟ್ಟೋದನ್ನು ಸೈಂಟಿಫಿಕ್ ಸೋಷಿಯಲಿಸಮ್ ಅಂತ ಕರೆಯುವ ರೀತಿಯಲ್ಲಿ ಇದು ಆಗಿರುವಂಥದ್ದು ಮಾರ್ಕ್ಸ್ ಅವರಿಂದ. ಮತ್ತು ಆರ್ಥಿಕ ಇದರಲ್ಲಿ ಅರ್ಥಶಾಸ್ತ್ರದಲ್ಲಿ ಈ ಸಂಪತ್ತು ಅನ್ನೋದು ಹೇಗೆ ಸೃಷ್ಟಿಯಾಗುತ್ತೆ ಮತ್ತು ಆ ಸಂಪತ್ತು ಸೃಷ್ಟಿಯ ಮೂಲಕ ಬಂಡವಾಳಶಾಹಿಗಳು ಹೇಗೆ ಲಾಭವನ್ನು ಕ್ರೋಢೀಕರಿಸ್ತಾರೆ, ಬಂಡವಾಳ ಅನ್ನೋದು ಹೇಗೆ ಕ್ರೋಢೀಕರಣ ಆಗುತ್ತೆ ಅನ್ನೋ ಒಂದು ರೀತಿಯ ಅದು ಒಂದು ಒಗಟಾಗಿತ್ತು, ಒಂದು ಪಝಲ್ ಆಗಿತ್ತು ಬಹುತೇಕ ಅರ್ಥಶಾಸ್ತ್ರಜ್ಞರಿಗೆ. ಸೊ ಯಾವ ರೀತಿಯಲ್ಲಿ ಕಾರ್ಮಿಕರ ಒಂದು ಶ್ರಮದಿಂದ ಏನು ಸಂಪತ್ತು ಸೃಷ್ಟಿಯಾಗುತ್ತೆ, ಆ ಸಂಪತ್ತಿನ ಒಂದು ಭಾಗ, ಆ ಒಂದು ಮೌಲ್ಯ ಏನು ಸೃಷ್ಟಿಯಾಗುತ್ತೆ ಇದರ ಮೂಲಕ, ಶ್ರಮದ ಮೂಲಕ, ಆ ಮೌಲ್ಯದಲ್ಲಿ ಒಂದು ಭಾಗವನ್ನು ಯಾವ ರೀತಿಯಲ್ಲಿ ಬಂಡವಾಳಿಗರು ತಮ್ಮ ಲಾಭವನ್ನಾಗಿ, ತಮ್ಮ ಬಂಡವಾಳವನ್ನಾಗಿ ಅದನ್ನು ಪರಿವರ್ತನೆ ಮಾಡ್ತಾರೆ ಅನ್ನೋದನ್ನು ಭಾಳ ಮ್ಯಾಥಮ್ಯಾಟಿಕಲ್ ಆಗಿ ಅವರು ಅದನ್ನು ತೋರಿಸ್ಕೊಟ್ರು. ಸೊ ಈ ಒಂದು ಕಾಂಟ್ರಿಬ್ಯೂಷನ್ ಕೂಡ ಅವ್ರದ್ದೇನೆ. ಡೈಲೆಕ್ಟ್ರಿಕಲ್ ಮೆಟೀರಿಯಲಿಸಮ್ ಅನ್ನೋ ಒಂದು ವಸ್ತುವಾದಿ ತತ್ವಶಾಸ್ತ್ರ ಏನಿದೆ ಅದು ಕೂಡ ಮಾರ್ಕ್ಸ್ ಅವರ ಕಾಂಟ್ರಿಬ್ಯೂಷನ್ನೇ. ಅದೇ ರೀತಿಯಲ್ಲಿ ನಾವು ಬೇರೆ ಬೇರೆ ಇದನ್ನು ನೋಡ್ಬೋದು. ಈ ಮನುಷ್ಯನ ನಾಗರಿಕತೆ ಅನ್ನೋದು ಯಾವ ರೀತಿ ಒಂದು ನಿಯಮಬದ್ಧವಾಗಿ ಬೆಳವಣಿಗೆ ಆಗ್ತಾ ಬಂದಿದೆ, ಅದನ್ನು ನಾವು ಹಿಸ್ಟಾರಿಕಲ್ ಮೆಟೀರಿಯಲಿಸಮ್ ಅಂತ ಕರಿತೀವಿ. ಅದು ಕೂಡ ಮಾರ್ಕ್ಸ್ ಅವರ ಕೊಡುಗೆ. ಬಿಡಿ ಬಿಡಿಯಾಗಿ ಸಮಾಜದ ಬದಲಾವಣೆಯನ್ನು ಬೇರೆ ಬೇರೆ ಆ ಕಡೆಯ ಚಿಂತಕರು, ಸಂಶೋಧಕರು ಅದನ್ನು ಮಾಡೋದು. ಆದರೆ ಅದನ್ನು ವ್ಯವಸ್ಥಿತವಾಗಿ ಯಾವ ರೀತಿ ಮನುಷ್ಯನ ಸಮಾಜ ಒಂದು ಬದಲಾವಣೆ ಆಗ್ತಾ ಬರ್ತಾ ಇದೆ ಮತ್ತು ಅದರ ಮೂಲ ಪ್ರೇರಣೆ ಏನು, ಯಾವ ರೀತಿಯಲ್ಲಿ ಸಮಾಜದಲ್ಲಿ ಬದಲಾವಣೆ ಬರೋದಕ್ಕೆ, ಕ್ರಾಂತಿಗಳು ಬರೋದಕ್ಕೆ ಏನು ಕಾರಣ, ಇಂತಹ ಒಂದಲ್ಲ ಇಂತಹ ಹಲವಾರು ವಿಚಾರಗಳನ್ನು ಮಾರ್ಕ್ಸ್ ಅವರು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದು ನಮ್ಮ ಒಂದು ಕಾರ್ಮಿಕ ವರ್ಗ ಹೋರಾಟಕ್ಕೆ ಇದು ಒಂದು ಭಾಳ ಮಹತ್ವದ ಕೊಡುಗೆ. ಇದು ಇಲ್ಲದೆ ಒಂದು ಕಾರ್ಮಿಕ ವರ್ಗ ಹೋರಾಟ ಅನ್ನೋದು ಬೆಳೆಯೋದಕ್ಕೆ ಸಾಧ್ಯ ಇರಲಿಲ್ಲ. ಸಮಾನತೆ ಪರಿಕಲ್ಪನೆ ಕೂಡ ಬರೋದಕ್ಕೆ ಸಾಧ್ಯ ಇರಲಿಲ್ಲ. ಎಷ್ಟೋ ಜನ ಇವತ್ತು ಸಮಾನತೆ ಮಾರ್ಕ್ಸ್ ಹೇಳಿದ್ದನ್ನೇ ಹಿಂದಿನ ಹಲವಾರು ಚಿಂತಕರು ಹೇಳಿದ್ದಾರೆ ಅಂತೇಳಿ ಹೇಳ್ಬಿಡ್ತಾರೆ. ಬುದ್ಧ ಕೂಡ ಸಮಾನತೆ ಬಗ್ಗೆ ಹೇಳಿದ್ದಾರೆ, ಬಸವಣ್ಣವರು ಕೂಡ ಸಮಾನತೆ ಬಗ್ಗೆ ಹೇಳಿದ್ದಾರೆ. ಈ ರೀತಿ ಬೇರೆ ಬೇರೆ ಚಿಂತಕರು ಹಿಂದೆನೇ ಸಮಾನತೆ ಬಗ್ಗೆ ಹೇಳಿದ್ದಾರೆ. ಅದರಿಂದ ಇದು ಸಮಾಜವಾದ ಆಗಲಿ ಅಥವಾ ಸಮಾನತೆಯ ಪರಿಕಲ್ಪನೆಯಲ್ಲಾಗಲಿ ಏನು ಹೊಸದೇನಿಲ್ಲ ಅಂತ ವಾದಿಸೋರು ಇದ್ದಾರೆ. ಆದರೆ ಸಮಾನತೆ ಅನ್ನೋ ಒಂದು ಆದರ್ಶ, ಒಂದು ಆಶಯವನ್ನು ಎಲ್ಲ ಚಿಂತಕರು ಹೇಳಿದ್ದಾರೆ ನಿಜ. ಯಾಕೆಂದರೆ ಒಂದು ಕಾಲದಲ್ಲಿ ಆಸ್ತಿ ಅನ್ನೋದೇ ಇಲ್ದಿದ್ದಂಥ ಕಾಲದಲ್ಲಿ, ಖಾಸಗಿ ಆಸ್ತಿ ಅನ್ನೋದೇ ಇಲ್ದಿರೋದಂಥ ಕಾಲದಲ್ಲಿ ಎಲ್ಲರೂ ಸಮಾನರಾಗಿದ್ದರು. ಆದ್ದರಿಂದ ಅಸಮಾನತೆ ಬಂದ ಮೇಲೆ ಪ್ರತಿಯೊಬ್ಬ ಸಾಮಾಜಿಕ ಸುಧಾರಕನಿಗೂ ಕೂಡ ಸಮಾನತೆ ಅನ್ನೋದು ಒಂದು ಭಾಳ ಆದರ್ಶ. ಅದು ಆದರೆ ಸಮಾನತೆ ಬರಬೇಕು ಅಂತೇಳಿ. ಆದರೆ ಸಂಪೂರ್ಣವಾದ ಸಮಾನತೆಯನ್ನು ಅವರ ಯಾವ ಚಿಂತನೆಗೂ ಸಾಧಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಸಮಾನತೆಗೆ ಮೂಲ ಕಾರಣ ಎಲ್ಲಿದೆ ಮತ್ತು ಅದನ್ನು ಹೇಗೆ ತೊಡೆದು ಹಾಕೋದು, ಈ ಪರಿಕಲ್ಪನೆಗಳನ್ನು ಹಿಂದಿನ ಯಾವ ಚಿಂತಕರು ಕೂಡ ಕೊಡೋಕ್ಕಾಗಲಿಲ್ಲ. ಖಾಸಗಿ ಆಸ್ತಿಯೇ ಶೋಷಣೆಯ ಮತ್ತು ಅಸಮಾನತೆಯ ಮೂಲ. ಆದ್ದರಿಂದ ಈ
ಸಮಾಜದಲ್ಲಿರುವಂತಹ ಸಂಪತ್ತು ಮತ್ತು ಆಸ್ತಿ ಏನಿದೆ ಆ ಆಸ್ತಿಗೆ ಇಡೀ ಸಮಾಜವೇ ಒಡೆಯರಾಗುವವರೆಗೂ ಅಸಮಾನತೆ ಆಗಿ ಉಳಿಯುತ್ತೆ ಅನ್ನೋದಿದೆಯಲ್ಲ, ಈ ಪರಿಕಲ್ಪನೆ ಇದೆಯಲ್ಲ, ಇದು ಮಾರ್ಕ್ಸ್ ಅವರದ್ದೇ ಕೊಡುಗೆ. ಆದ್ದರಿಂದ ಹಿಂದಿನ ಚಿಂತಕರು ಹೇಳಿದಂತಹ ಸಮಾನತೆಯ ಪರಿಕಲ್ಪನೆಗೂ ಮಾರ್ಕ್ಸ್ ಅವರು ಹೇಳಿದ ಸಮಾನತೆಯ ಪರಿಕಲ್ಪನೆಗೂ ಒಂದು ಗುಣಾತ್ಮಕವಾದಂಥ ಬದಲಾವಣೆ ಇದೆ. ಅದನ್ನು ಕೂಡ ನಾವು ಗುರುತಿಸಬೇಕು. ಹೀಗೆ ಎಷ್ಟೋ ವಿಷಯಗಳು ನಾವು ಕಲಿಬೇಕಾಗಿರುವಂಥದ್ದು ಇನ್ನೂ ಇದೆ. ಎಷ್ಟೋ ವರ್ಷಗಳಿಂದ ಈ ಥರದ ಒಂದು ಮಾರ್ಕ್ಸ್ವಾದಿ ಚಿಂತನೆ ಉಳ್ಳಂತಹ ಪಕ್ಷದಲ್ಲಿ ದಿನನಿತ್ಯ ನಾವು ಚಟುವಟಿಕೆ ಮಾಡ್ತಾ ಇದ್ದರೂ ಕೂಡ ಮಾರ್ಕ್ಸ್ ಅವರ ವಿಚಾರಗಳನ್ನು ನಾವು ಕಲಿಬೇಕಾಗಿರೋದು ಸಾಕಷ್ಟಿದೆ. ಹಾಗಾಗಿ ಅಂಥ ಒಂದು ಪ್ರಯತ್ನವನ್ನು ನಾವು ಈ ಸಂದರ್ಭದಲ್ಲಿ ಮಾಡೋಣ. ಇವತ್ತು ನಾವು ಮಾರ್ಕ್ಸ್ ಅವರ ಒಂದು ನೆನಪಿನ ದಿನ ಏನಿದೆ, ಅವರು 1883 ಮಾರ್ಚ್ 14 ತೀರೋಗಿರೋದು. ಆವಾಗ ಏಂಗೆಲ್ಸ್ ಅವರು ಅವರ ಒಂದು ಫಿನರಲ್ ಸ್ಪೀಚಲ್ಲಿ ಅವರು ಹೇಳ್ತಾರೆ, ಜಗತ್ತಿನ ಅತ್ಯಂತ ಮೇಧಾವಿ ಮಿದುಳು ಇವತ್ತು ಚಿಂತನೆ ಮಾಡೋದನ್ನು ನಿಲ್ಲಿಸಿದೆ. ಇದು ಅವರು ಕೊಟ್ಟಂತಹ ಒಂದು ಟ್ರಿಬ್ಯೂಟ್ ಏಂಗೆಲ್ಸ್ ಅವ್ರ ಜೊತೆಗಿದ್ದವರು. ಹಾಗಾಗಿ ಈಗ ನಾವು ಅವ್ರನ್ನ ಮೇಧಾವಿ, ಅವರು ತುಂಬ ಕೊಡುಗೆಗಳನ್ನು ಕೊಟ್ಟರು ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನಾಗೋದ್ರಿಂದ ನಮಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅವರನ್ನು ಹೊಗಳೋದ್ರಿಂದ, ಅವರೊಬ್ಬ ಮಹಾನ್ ಚಿಂತಕ ಅಂತ ಒಪ್ಕೊಳ್ಳೋದ್ರಿಂದ ಅಷ್ಟರಿಂದನೇ ಸಮಾಜ ಬದಲಾವಣೆ ಆಗೋದಿಲ್ಲ. ಅವರು ಏನು ಹೇಳಿದ್ದಾರೆ, ಅವ್ರು ಏನು ಬಯಸಿದ್ದಾರೆ, ಅವ್ರು ಯಾವ ಒಂದು ಮುನ್ನೋಟವನ್ನು ಕಂಡಿದ್ದಾರೆ, ಆ ಒಂದು ಸಮಾಜದ ಕಡೆಗೆ ನಾವು ಹೋರಾಟ ಮಾಡೋದು ಮಾತ್ರವೇ ಆ ಬದಲಾವಣೆಯನ್ನು ನಿಜವಾದ ಅರ್ಥದಲ್ಲಿ ತರೋದಕ್ಕೆ ಸಾಧ್ಯ. ಸೊ ಅಂಥ ಹೋರಾಟವನ್ನು ನಾವು ಇನ್ನಷ್ಟು ಮಾಡೋಣ, ಇನ್ನಷ್ಟು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಂಥೇಳಿ ನನ್ನ ಒಂದೆರಡು ಮಾತುಗಳನ್ನು ನಾನು ಮುಗಿಸ್ತೀನಿ. ಮಾರ್ಕ್ಸ್ ಅವರ ನೆನಪು ಅಮರವಾಗಲಿ.